ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ, ಪ್ರಯಾಣಿಕರ ಪರದಾಟ. ಶಾಲಾ ಕಾಲೇಜಿಗೆ ಹೋಗಲು ವಿದ್ಯಾರ್ಥಿಗಳಿಗೆ ಪರದಾಟ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ 1.5 ಲಕ್ಷ ಸಾರಿಗೆ ನೌಕರರ ಮುಷ್ಕರ. ಬಾಗಲಕೋಟೆ ನವನಗರ ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಕಾಯ್ದು ಸುಸ್ತಾದ ಪ್ರಯಾಣಿಕರು. ಬಾಗಲಕೋಟೆ ನವನಗರ ಬಸ್ ನಿಲ್ದಾಣದಲ್ಲಿ ಬಸ್ಸಿಗಾಗಿ ಪ್ರಯಾಣಿಕರು ಕಾಯ್ದು ಸುಸ್ತಾಗಿ ನಿರಾಶೆಯಿಂದ ಖಾಸಗಿ ವಾಹನಗಳ ಮೊರೆ ಹೋಗ್ತಿದ್ದಾರೆ. ಸಾರಿಗೆ ನೌಕರರ ಮುಷ್ಕರದ ಬಿಸಿ ವಿದ್ಯಾರ್ಥಿಗಳಿಗೂ ತಟ್ಟಿದ್ದು, ಶಾಲಾ ಕಾಲೇಜಿಗೆ ಹೋಗಲು ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ವಸತಿ ಬಸ್ಗಳು ಮಾತ್ರ ನಿಲ್ದಾಣಕ್ಕೆ ಬಂದು ಹೋಗುತ್ತಿದ್ದು, ಆ ಬಸ್ಗೆ ಬಂದಂತಹ ಪ್ರಯಾಣಿಕರು ಮರಳಿ ಹೋಗಲು ಸಾಧ್ಯವಾಗದಂತಾಗಿದೆ. ಶಕ್ತಿ ಯೋಜನೆಯಿಂದ ನಿಗಮಗಳಿಗೆ ನಷ್ಟವಾದ ಕುರಿತು ವಿದ್ಯಾರ್ಥಿಗಳು, ಮಹಿಳಾ ಪ್ರಯಾಣಿಕರು ತಿಳಿಸಿದ್ದು ಒಂದು ವಿಶೇಷ ಎನ್ನಬಹುದಾಗಿದೆ. ವೀಕ್ಷಕರೇ, ಸುಮಾರು 1.5 ಲಕ್ಷ ಸಾರಿಗೆ ನೌಕರರು ಇವಾಗ ಅನಿರ್ದಿಷ್ಟಾವಧಿವರೆಗೆ ಮುಷ್ಕರವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗ ಯಾವುದೇ ರೀತಿಯಲ್ಲೂ ಕೂಡ ಬಸ್ಗಳು ಓಡಾಟ ಮಾಡ್ತಾ ಇಲ್ಲ. ಇದರಿಂದ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ತುಂಬಾ ತೊಂದರೆ ಆಗಿರ್ತಕ್ಕಂಥದ್ದು. ನಾವೀಗ ಇರ್ತಕ್ಕಂಥದ್ದು ಬಾಗಲಕೋಟೆ ನವನಗರದ ಏನು ಹೊಸ ಬಸ್ ನಿಲ್ದಾಣ ಅಂತ ಹೇಳ್ತೀವಲ್ಲ, ಈ ಹೊಸ ಬಸ್ ನಿಲ್ದಾಣದಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಪ್ರಯಾಣಿಕರು ಕನಿಷ್ಠ ಅದು ಕೂಡ ಬಸ್ಗಳು ಇಲ್ಲದೇ ಪ್ರಯಾಣಕ್ಕಾಗಿ ತುಂಬಾ ಪರದಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಬಸ್ಗಳು ಬರ್ತಾ ಇಲ್ಲ. ದೂರದ ಊರಿಗೆ ಹೋಗ್ತಕ್ಕಂತಹ ಪ್ರಯಾಣಿಕರು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಕೇವಲ 1-2 ಬಸ್ಗಳು ಈ ಕಡೆ ಬಂದು ಹೋಗ್ತಕ್ಕಂಥ ಕೆಲಸ ಮಾಡ್ತದೆ. ಅವು ವಸತಿ ಬಸ್ಸುಗಳು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದರಿಂದ ಈಗ ಬಸ್ಸುಗಳು ಏನು ಓಡಾಡ್ತಾ ಇಲ್ಲಲ್ಲ, ಇದರಿಂದ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಮತ್ತು ದೂರದ ಊರಿಗೆ ಹೋಗ್ತಕ್ಕಂಥ ಪ್ರಯಾಣಿಕರಿಗೆ ತುಂಬಾ ತೊಂದರೆ ಆಗ್ತಕ್ಕಂಥದ್ದು. ಈ ಕೆಲವೊಮ್ಮೆ ಕಡೆ ಏನಪ್ಪ ಅಂದರೆ ಖಾಸಗಿ ವಾಹನಗಳನ್ನು ಬಾಡಿಗೆ ಮಾಡಿಕೊಂಡು ಹೋಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಈಗ ಇವತ್ತಿನ ದಿನ ಪ್ರಯಾಣಿಕರಲ್ಲಿ ಇರ್ತಕ್ಕಂಥದ್ದು. ನೀವು ನೋಡ್ಬೋದು, ಇಲ್ಲಿ ಸುಮಾರು ಜನ ಪ್ರಯಾಣಿಕರು ಇರ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳು ಕೂಡ ಏನು ಸ್ಕೂಲಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಯಾಕಪ್ಪ ಅಂದ್ರೆ ಬಸ್ಗಳು ಇವತ್ತು ಅವರಿಗೆ ಹೋಗಲಿಕ್ಕೆ ಅನುಕೂಲ ಆಗುವಂತೆ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ವಸತಿ ಬಸ್ಸಿಗೆ, ಅಂದರೆ ಏನು ಅವ್ರ ಊರಿಂದ ವಸತಿ ಬಸ್ ಅಂತ ಏನಿತ್ತ ಅಲ್ಲಿಂದ ಸ್ಕೂಲಿಗೆ ಬಂದಿರತಕ್ಕಂಥದ್ದು. ಆದರೆ ಈಗ ಸ್ಕೂಲಿಗೆ ಬಂದ ನಂತರ ಮರಳಿ ಊರಿಗೆ ಹೋಗ್ಬೇಕಂದ್ರೆ ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಹೀಗಾಗಿ ತುಂಬಾ ಪರದಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತಿನ ದಿನ ಪ್ರಯಾಣಿಕರು ಇರ್ತಕ್ಕಂಥದ್ದು. ಈಗ ಕೆಲವೊಂದಿಷ್ಟು ಪ್ರಯಾಣಿಕರನ್ನು ನಾವು ಮಾತಾಡ್ಸ್ತಕ್ಕಂಥ ಒಂದು ಕೆಲಸ ಮಾಡೋಣ ಬನ್ನಿ. ಇವಾಗ ನೀವು ನೋಡ್ಬೋದು, ಪ್ರಯಾಣಿಕರಿಲ್ಲದೇ ಈಗ ನವನಗರ ಬಸ್ ನಿಲ್ದಾಣ ಬಿಕೋ ಅಂತ ಇರ್ತಕ್ಕಂಥದ್ದು. ಸೊ ಈಗ 1-2 ಬಸ್ಗಳಲ್ಲಿ ಓಡಾಡ್ತಕ್ಕಂಥದ್ದನ್ನು ನೀವು ಅಲ್ಲಿ ನೋಡ್ಬೋದು. ಈಗ ನಿಮಗಲ್ಲಿ ತೋರಿಸ್ತಾ ಇದ್ದೀನಿ. ಆ ಬಸ್ಸನ್ನು ಹಿಡಿಲಿಕ್ಕೆ ಕೂಡ ಜನ ಓಡಾಡಿಬಿಟ್ಟು ಕಷ್ಟಪಡ್ತಾ ಇದ್ದಾರೆ. ಈತ ಪ್ರಯಾಣಿಕರು ಇಲ್ಲದೇ ಬಿಕೋ ಅಂತಕ್ಕಂಥದ್ದು ಸಿಕ್ಕಕ್ಕದ 1-2 ಬಸ್ಸಿಗೆ ಓಡಾಡ್ತಕ್ಕಂಥದ್ದು ಇಲ್ಲಿ ಕಾಣ್ತಾ ಇದ್ದೀವಿ. ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ವಿದ್ಯಾರ್ಥಿಗಳು ಕೂಡ ಕುಳಿತಿರ್ತಕ್ಕಂಥದ್ದು. ಸರ್ ಬನ್ನಿ ಮುಂದೆ ತೋರಿಸೋಣ. ಈಗ ವಿದ್ಯಾರ್ಥಿಗಳನ್ನು ಮಾತಾಡ್ತಕ್ಕಂಥ ಒಂದು ಕೆಲಸ ಮಾಡೋಣ. ಇಲ್ಲಿ ಹೈಸ್ಕೂಲ್ ಆಗಿರ್ಬೋದು, ಪ್ರೈಮರಿ ಆಗಿರ್ಬೋದು ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಇರ್ತಕ್ಕಂಥದ್ದು ಮಾತಾಡ್ಸೋಣ. ತಮ್ಮ ಹೆಸರೇನು ರೀ? ಯಾರಾದರೂ ಒಬ್ಬರು ಮಾತಾಡ್ರಿ. ತಮ್ಮ ಹೆಸರು ರೀ? ಆಕಾಶ್ ಅಂತೇಳಿ ಸರ್. ಆಕಾಶ್ ಯಾವ ಊರವ್ರಿ ತಾವ್ರಿ? ನಾವು ನಿಡಗುಂದಿಯಿಂದ ಬಂದಿದ್ದು ಸರ್. ನಿಡಗುಂದಿಯಿಂದ ಇಲ್ಲಿಗೆ ಬಂದಿರತಕ್ಕಂಥದ್ದು. ಇವಾಗ ಕಾಲೇಜ್ ಓದ್ತಾ ಇದ್ದೀರ ತಾವು? ಕಾಲೇಜ್ ಹೋಗ್ತಾ ಇದೀವಿ ಸರ್. ಇವಾಗ ಇಲ್ಲಿ ಬಸ್ಗಾಗಿ ಕಾಯ್ತಾ ಇರ್ತಕ್ಕಂಥದ್ದು? ಹೌದು ಸರ್, ನಾವು ಬೆಳಗ್ಗೆ 7 ಬಸ್ಸಿಗೆ ಬಂದಿದ್ದು ಸರ್. ವಾಪಸ್ ಯಾವುದೇ ರೀತಿ ಬಸ್ಗಳಿಲ್ಲ. ಸೊ ಸರ್ಕಾರಕ್ಕೆ ನಾವು ಏನು ಹೇಳ್ತೀವಿ ಅಂತಂದ್ರೆ, ಈ ಮುಷ್ಕರಕ್ಕೆ ಮೊದಲು ಅವರಿಗೆ ನೀವು ಪರಿಹಾರ ಕೊಡ್ರಿ. ಯಾಕಂತ ಹೇಳಿದ್ರೆ ನೀವು ಫ್ರೀ ಕೊಟ್ಟಿದ್ದ ಕಾರಣ ಇದು. ಈಗ ಸಾರಿಗೆ ಇಲಾಖೆ ಭಾಳ ನಷ್ಟದೊಳಗದ. ನಿಮ್ಮ ಪರಿಹಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮೊದಲು ಅದನ್ನು ನೀವು ಏನು ಮಾಡಿರಿ ಅಂತ ಹೇಳಿದ್ರೆ, ಈ ಫ್ರೀ ಬಸ್ಸಿಂದ ಯಾವುದೇ ಪ್ರಯೋಜನಗಳಿಲ್ಲ. ಅದು ನೀವು ಕ್ಯಾನ್ಸಲ್ ಮಾಡಿರಿ. ನಮಗೆ ವಿದ್ಯಾರ್ಥಿಗಳಿಗೆ ಮುಂಜಾನೆ ಬಸ್ ಹತ್ತು ಬರ್ತೀವಿ, ನಿಂದ್ರಾಗ ಜಾಗ ಇಲ್ಲ. ಬೇಕಾದ್ರೆ ನೀವು ಒಂದು ಸರಿ ಬಂದು ನೋಡಿರಿ, ಉತ್ತರ ಕರ್ನಾಟಕದೊಳಗಡೆ ವಿದ್ಯಾರ್ಥಿಗಳು ಬಸ್ ಒಳಗೆ ಮುಂಜಾನೆ ಕಾಲೇಜು ಶಾಲೆಗಳಿಗೆ ಹೋಗ್ಬೇಕಂದ್ರೆ ಹೆಂಗೆ ಹೊಂಕಿರ್ತಾರೆ ಅಂತ ಹೇಳಿಕೆಶಿಂದ ಬಿದ್ದರೆ ಅವ್ರಿಗೆ ಪರಿಹಾರ ಕೊಡ್ತೀರಿ, ಆದರೆ ಜೀವ ವಾಪಸ್ ಬರೋದಿಲ್ಲ. ಹಾಗಾಗಿ ಒಂದಿಷ್ಟು ಹೆಚ್ಚಿಗೆ ಬಸ್ ಬಿಡ್ರಿ. ಈ ಮುಷ್ಕರಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ. ಆದರೆ ನಮಗೆ ಈಗ ಹೋಗ್ಲಿಕ್ಕೆ ಯಾವುದೇ ರೀತಿ ಬಸ್ಗಳು ಇಲ್ಲ. ಈಗ ವಿದ್ಯಾರ್ಥಿಗಳಾಗಿ ಈ ಒಂದು ಸಾರಿಗೆ ನೌಕರು ಮಾಡ್ತಕ್ಕಂಥ ಮುಷ್ಕರ ಕೈ ಜೋಡಿಸ್ತಾ ಅಂತ ಹೇಳ್ತಾ ಇದ್ದೀರಿ. ಬಟ್ ಇವಾಗ ನಿಮಗೆ ಕಾಲೇಜ್ಗೆ ಹೋಗ್ಲಿಕ್ಕೆ ತೊಂದರೆ ಆಗ್ತಾ ಇದೆಯಲ್ಲ, ಇದಕ್ಕೆ ಪರ್ಯಾಯವಾಗಿ ಏನಾದರೂ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಇದೆಯಾ? ಸರ್, ಪರ್ಯಾಯವಾಗಿ ಯಾವುದೇ ವ್ಯವಸ್ಥೆಗಳಿಲ್ಲ ಸರ್. ಬೆಳಗ್ಗೆ ನಾವು 7 ಗಂಟೆಗೆ ಬಂದ್ವಿ. ಈಗ ಹೋಗ್ಲಿಕ್ಕೆ ಯಾವುದೇ ಅವಕಾಶಗಳಿಲ್ಲ. ನಾವು ಪಾಸ್ ತೆಗೆಸಿದ್ದು ಕಾರಣಕ್ಕಾಗಿ ನಾವು ಉಚಿತವಾಗಿ ಹೋಗಬೇಕಾಗೈತಿ. ಸೊ ಈಗ ಯಾವುದೂ ಬಸ್ ಇಲ್ಲದ ಕಾರಣ ನಾವು ಬಸ್ಸಿಗಾಗಿ ಕಾಯತ್ತೀವಿ ಸರ್. ಇವಾಗ ಬಸ್ ಬರ್ತೈತಿ ಅಂತಕ್ಕಂಥ ಭರವಸೆ ಏನಾದರೂ ಇದೆಯಾ ತಮಗೆ ಬ್ರದರ್? ಸರ್, ನಾವು ಈಗ ಅಲ್ಲಿ ಕಂಟ್ರೋಲ್ ರೂಮ್ನಾಗ ಕೇಳಿದ್ವಿ ಸರ್, ಯಾವುದೇ ಬಸ್ಗಳಿಗೆ ಸದ್ಯ ಬಿಡೋದಿಲ್ಲ ಅಂತ ಹೇಳಿದಾರೆ ಸರ್. ನೋಡ್ಬೇಕು ಸರ್, ಕಾಯ್ದು ನೋಡ್ಬೇಕು. ಇವಾಗ ಮತ್ತೆ ಮರಳಿ ಊರಿಗೆ ಹೋಗ್ಲಿಕ್ಕೆ ಮತ್ತು ತಾವು ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥದ್ದು ಬ್ರದರ್? ಅಥವಾ ಇಲ್ಲಿ ಏನಾದರೂ ನೀವು ಫ್ರೆಂಡ್ಸ್ ರೂಮಲ್ಲಿ ಉಳ್ಕೊಳ್ತಕ್ಕಂಥ ಕೆಲಸ ಮಾಡ್ತಿದ್ರಾ? ಸರ್, ಇಲ್ಲಿ ಯಾವುದೇ ಫ್ರೆಂಡ್ಸ್ ಆ ಥರ ಏನೂ ಇಲ್ಲ ಸರ್. ಇಲ್ಲಿ ನಾವು ಈಗ ಹಾಸ್ಟೆಲ್ ಅಪ್ಲೈ ಮಾಡಿವಿ ಸರ್. ಇನ್ನೂ ಏನೂ ಆಗಿಲ್ಲ ಸರ್. ನಾವು ಈಗ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡತ್ತೀವಿ ಸರ್. ಹಾಗಾಗಿ ನೋಡ್ಬೇಕು ಸರ್. ಈಗ ಯಾವ ಕಾಲೇಜ್ ಓದ್ತಾ ಇರೋದ್ರಿ ಬ್ರದರ್ ತಾವ್ರಿ?
ಸರ್ ನಮ್ಮದು ಇಲ್ಲಿ ಸಕ್ರಿ ಕಾಲೇಜ್ ಸರ್ SR ನರಸಾಪುರ ವಾಣಿಜ್ಯ ಮಹಾವಿದ್ಯಾಲಯ ಸರ್ ನಮ್ಮದು. ವೀಕ್ಷಕರು ನೋಡ್ಬೋದು, ಈಗ ವಿದ್ಯಾರ್ಥಿಗಳು ಕೂಡ ಈ ಸಾರಿಗೆ ನೌಕರರ ಮುಷ್ಕರಕ್ಕೆ ನಾವು ಪರೋಕ್ಷವಾಗಿ ಸಾಥ್ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಈ ಕಡೆ ನೀವು ನೋಡ್ಬೋದು, ಇಲ್ಲಿ ಪ್ರೈಮರಿ ಅಥವಾ ಹೈಸ್ಕೂಲ್ ಸ್ಟೂಡೆಂಟ್ ಅನ್ಕೊಳ್ತೀನಿ, ಇಲ್ಲಿ ಕುಳಿತಿರ್ತಕ್ಕಂಥದ್ದು. ಅಪ್ಪು ನಿನ್ನ ಹೆಸರೇನು? ಸೋಮು. ಯಾವ ಊರಪ್ಪು ನೀನು? ಅಚನೂರಿಂದ ಬಂದಿರೋದು ಇಲ್ಲಿ. ಯಾಕೆ ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ಕುಳಿತಿದೆಯಲ್ಲ, ಯಾಕೆ ಸ್ಕೂಲಿಗೆ ಹೋಗಿಲ್ಲ? ಇಲ್ರಿ, ಯಾಕೆ ಬಸ್ ಇಲ್ರಿ ಸರ್ ಇವತ್ತು. ಬಸ್ ಇಲ್ಲ? ಯಾವ ಸ್ಕೂಲ್ ತಮ್ಮದು? ಬಸವೇಶ್ವರ ಬಾಯ್ಸ್ ಸ್ಕೂಲ್ ಬಸವೇಶ್ವರ ಬಾಯ್ಸ್ ಹೈಸ್ಕೂಲು. ಮತ್ತು ಹೆಂಗೆ ಇವಾಗ ಬರ್ಬೇಕಾದ್ರೆ ಬಸ್ಸಿಗೆ ಬಂದಿಯಾ? ಹಾಂ ರೀ. ಇವಾಗ ಹೋಗ್ಬೇಕಾದ್ರೆ ಬಸ್ ಇಲ್ಲ, ಮತ್ತು ಇನ್ನು ಹೆಂಗೆ ಹೋಗೋದಪ್ಪ ಒಳ ವಾಪಸ್ಸು? ನೋಡ್ತೀವಿ ರೀ ಸರ್. ಈಗ ನೋಡ್ತೀವಿ ಅಂತಂದ್ರೆ ಹೋಗ್ಲಿಕ್ಕೆ ಏನಾದರೂ ಸೌಕರ್ಯ ಇದೆಯಾ? ಸರ್ ಏನಿಲ್ಲ. ನೋಡ್ಬೋದು, ಈಗ ವಿದ್ಯಾರ್ಥಿಗಳಿಗೂ ಕೂಡ ಸ್ಕೂಲಿಗೆ ಹೋಗಲಿಕ್ಕೆ ಬಸ್ಗಳು ಸಿಗ್ತಾ ಇಲ್ಲ. ಹೀಗಾಗಿಬಿಟ್ಟು ಇದು ಅವರು ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಆಗ್ತಕ್ಕಂಥದ್ದು. ಇದಕ್ಕೆ ತಾನೇ ಒಬ್ಬ ಕಾಲೇಜ್ ವಿದ್ಯಾರ್ಥಿ ಕೂಡ ಹೇಳಿರ್ತಕ್ಕಂಥದ್ದು, ಸಾರಿಗೆ ನೌಕರರಿಗೂ ಕೂಡ ಏನಾಗ್ಯದಪ್ಪ ಅಂದರೆ ವಿವಿಧ ಬೇಡಿಕೆಗಳಿದಾವೆ. ತಾವು ಏನು ಶಕ್ತಿ ಯೋಜನೆ ಅಂತಕ್ಕಂಥದ್ದನ್ನು ತಂದಿದ್ದೀರಲ್ಲ, ಇದರಿಂದ ಸಾರಿಗೆ ನಿಗಮಗಳು ಕೂಡ ಏನಾಗಿರ್ತಕ್ಕಂಥದ್ದು ನಷ್ಟದಲ್ಲಿ ಇರ್ತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಒಬ್ಬರು ಮಹಿಳೆಯರು ಕೂಡ ಕುಳಿತಿರ್ತಕ್ಕಂಥದ್ದು, ಮಹಿಳಾ ಪ್ರಯಾಣಿಕರು, ಅವರು ಕೂಡ ಮಾತಾಡ್ತಕ್ಕಂಥ ಒಂದು ಕೆಲಸ ಮಾಡೋಣ. ಇಲ್ರಿ ಮರ, ಇವಾಗ ತಾವು ಏನು ಬಂದಿದ್ರಲ್ರಿ ಮರ, ಬಸ್ಗಾಗಿ ಕಾಯ್ತಾ ಇರ್ತಕ್ಕಂಥದ್ದು, ಏನೆಲ್ಲ ಸಮಸ್ಯೆ ಆಗ್ಲಿಕ್ಕತ್ತದ್ರಿ ತಮಗೆ ರೀ? ಏನಾಗತ್ತೈತೆ, ನಮಗಂಕ ಬಸ್ಸಿಗಂತ ಬಂದೇವಿ, ನಾವು ರಾಮ್ಪುರಕ್ಕೆ ಹೋಗ್ಬೇಕು. ಅದಕ್ಕೆ ಇಲ್ಲಿ ಅನುಕೂಲ ಇಲ್ಲ. ಈಗ ಏನು ಮಾಡ್ಬೇಕಂತ ತಿಳಿವಲ್ದನ. ಅದಕ್ಕೆ ಬಂದು ಅಪ್ಪಾರನ್ನ ಕೇಳಿದೆ, ಇವತ್ತು ಮುಷ್ಕರ ಐತ್ರಿ, ಅದು ಆಗೋದಿಲ್ಲ ಅಂತ ಹೇಳ್ಯಾರ. ಮತ್ತು ಅಧಿಕಾರದವರು ಅವ್ರಿಗೆಲ್ಲ ಕರೆಕ್ಟ್ ಇದನ್ನು ಮಾಡ್ಕೊಂಡು ಇಲ್ಲಿ ಜನರಿಗೆ ತೊಂದರೆ ಆಗುತ್ತೆ. ಮಕ್ಕಳು ಶಾಲೆ ಕಲಿಯವು, ನಮ್ದೇನು ನಡೀತೈತಿ. ಆದ್ರೆ ಅವರು ದಿನ ಶಾಲೆಗೆ ಹೋಗೋ ಮಕ್ಳು ಅದು ಎಲ್ಲ ಅನುಕೂಲ ಇರಬೇಕಿಲ್ಲ. ಎಲ್ಲದು ಹಿಂಗೆ ಮುಸ್ಕರ್ಕೆ ಹಾಕೋದು, 4 ದಿನ ಮುಂದಕ್ಕೆ ಹೋಗೋದು ಅಂದ್ರೆ ತ್ರಾಸಾಗತ್ತಪ್ಪ. ಈಗ ತಾವು ಯಾವ ಊರಿಂದ ಬಂದಿರ್ತಕ್ಕಂಥದ್ರಿ ಮರ? ಬರ್ಬೇಕಾದ್ರೆ ಬಸ್ಸಿಗೆ ಬಂದಿರೋ ಅಥವಾ ಬಸ್ಸಿನ ವ್ಯವಸ್ಥೆ ಇತ್ತು ಅಥವಾ ಖಾಸಗಿ ವಾಹನಕ್ಕೆ ಏನಾದರೂ ಬಂದ್ರಿ ಮರ ತಾವ್ರಿ? ನಾವು ನಿನ್ನೆ ಬಂದೇವಿ, ಇಲ್ಲಿ ಮಕ್ಕಳಿದ್ರು, ಮಕ್ಕಳ ಸಂಬಂಧ ಬಂದೇವಿ ಇಲ್ಲಿ. ಅದಕ್ಕೆ ಈಗ ಹೋಗ್ಬೇಕು, ಹೊಳ್ಳಿ ಎಷ್ಟೊತ್ತಿದ್ರು ಊರಿಗಂತ ನಾ ಬಂದೀನಿ, ನನಗೆ ಗೊತ್ತೇ ಇಲ್ಲ ಇದು ಬಸ್. ಈಗ ಕೆಲವೊಂದಿಷ್ಟು ಕಡೆ ಹೇಳ್ತಾ ಇದ್ದಾರೆ ಮರ, ಈಗ ಶಕ್ತಿ ಯೋಜನೆ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಅಂತಕ್ಕಂಥದ್ದು ಏನು ಮಾಡಿದಾರಲ್ಲ, ಅದರಿಂದನೇ ಇಷ್ಟೆಲ್ಲ ಸಮಸ್ಯೆ ಆಗ್ಲಿಕ್ಕತ್ತದ. ಸಾರಿಗೆ ನಿಗಮಗಳು ನಷ್ಟ ಕೊಂಟವನ್ನಾಗ್ತಾರ. ಚಲೋ ಐತಿ. ಶಾಂತ ನನ್ನ ಹೆಸರು. ಶಾಂತ ರೀ ತಮ್ಮ ಹೆಸರು ರೀ. ಈಗ ಹಂಗಾರ ಅದು ಶಕ್ತಿ ಯೋಜನೆ ಬಗ್ಗೆ ಅಂದರೆ ಫ್ರೀ ಬಸ್ ಏನಿದೆ ಅಲ್ಲ ಮಹಿಳೆಯರಿಗೆ, ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಅಮ್ಮ? ಹಾಗಾದ್ರೆ ಅದ್ರ ಬಗ್ಗೆ ಏನಂದ್ರೆ, ಈಗೆಲ್ಲ ಗಂಡಸರಿಗೆ ಪಾಪ ಅವ್ರು ಕುಂದ್ರಾಕ ಜಾಗ ಇಲ್ಲ, ಬರೀ ಹೆಣ್ಮಕ್ಳದೇ ಇದು ಆಗುತ್ತಾ. ಅದನ್ನು ದಯವಿಟ್ಟು ತೆಗೆದು ಇನ್ನೂ ಶಾಲೆ ಮಕ್ಳಿಗೆ ಯೋಜನಾ ಏನಾರು ಮುಂದೆ ಹರಿಸ್ಲಿ ಅಂತೇಳಿ ನಾ ಅದನ್ನೇ ಬೇಡ್ಕೊತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈಗ ಮಹಿಳಾ ಪ್ರಯಾಣಿಕರು ಕೂಡ ಹೇಳಿರ್ತಕ್ಕಂಥದ್ದು, ಅವ್ರು ನಿನ್ನೆನೇ ಬಂದಿರತಕ್ಕಂಥದ್ದು, ಇವಾಗ ರಾಮ್ಪುರ್ಗೆ ಹೋಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ, ಬಟ್ ಅಲ್ಲಿ ಬಸ್ ಸಿಗ್ತಾ ಇಲ್ಲ ಇಲ್ಲಿ. ಈಗ ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು, ಈ ಶಕ್ತಿ ಯೋಜನೆಯಿಂದ ಸಾಕಷ್ಟು ಸಮಸ್ಯೆಗಳಾಗ್ತದವು. ಅದು ವಿದ್ಯಾರ್ಥಿಗಳಿಗಾಗಿರ್ಬೋದು, ಹಿರಿಯರ ಮುದುಕರಿಗಾಗಿರ್ಬೋದು, ಇನ್ನು ಉಳಿದಿರ್ತಕ್ಕಂಥವ್ರಿಗೆ ಸಮಸ್ಯೆಗಳಾಗ್ತದೋ. ಆದ್ದರಿಂದ ಏನೈತಲ್ಲ, ಇದನ್ನು ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಹಿಳಾ ಪ್ರಯಾಣಿಕರೇ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇನ್ನಷ್ಟು ಮತ್ತಷ್ಟು ಅಪ್ಡೇಟ್ಗಳನ್ನ ನಾವು ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಯುವ ನಾಯಕ ನ್ಯೂಸ್.